ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಇಂದಿನ ತರಗತಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ದಿನಾಂಕ 2/8/2026 ಭಾನುವಾರದಂದು ನಡೆದ ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಜಿಕೆ ಪ್ರಶ್ನೆ ಪತ್ರಿಕೆಯ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳ ಸಂಭಾವ್ಯ ಕೀ ಉತ್ತರಗಳನ್ನ ಇಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡ್ತೀನಿ. ಸ್ನೇಹಿತರೆ, ನನಗೆ ಗೊತ್ತು ತಾವುಗಳೆಲ್ಲರೂ ನಿರೀಕ್ಷೆ ಮಾಡಿರ್ತೀರಾ ಮಂಜುನಾಥ್ ಸರ್ ಸಂಭಾವ್ಯ ಕೀ ಉತ್ತರಗಳನ್ನ ಹೇಳ್ತಾರೆ ಅಂತ. ಖಂಡಿತವಾಗಿಯೂ ನೀವಿಟ್ಟಿರ್ತಕ್ಕಂಥ ನಂಬಿಕೆ, ಪ್ರೀತಿ, ವಿಶ್ವಾಸವನ್ನು ಉಳಿಸಿಕೊಳ್ಳುವಂತಹ ಪುಟ್ಟ ಪ್ರಯತ್ನ ನಂದು. ಸ್ನೇಹಿತರೆ, ನನಗೆ ಆನ್ಸರ್ಗಳು ಗೊತ್ತಿದ್ದಾಗ್ಯೂ ಕೂಡ ಬೇಜವಾಬ್ದಾರಿಯಿಂದ ವರ್ತಿಸದೆ ನನಗಿಂತ ಹಿರಿಯ ಇತಿಹಾಸ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಇತಿಹಾಸ ವಿಷಯ ತಜ್ಞರೊಡನೆ ಚರ್ಚಿಸಿ ಹಾಗೂ ಗೂಗಲ್ ಸಹಾಯವನ್ನೂ ಕೂಡ ತೆಗೆದುಕೊಂಡು ಸರಿಯಾದ ಉತ್ತರವನ್ನ ಹೇಳುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಒಂದು ವೇಳೆ ಏನಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ತಾವುಗಳು ನನ್ನನ್ನ ಕ್ಷಮಿಸ್ತೀರಾ ಅಂತ ಭಾವಿಸ್ತಾ, ಇಂದಿನ ಪ್ರಶ್ನೆ ಇಲಾಖೆ ಬಿಡ್ತಕ್ಕಂಥ ಉತ್ತರಗಳೇ ಅಂತಿಮವಾದ ಉತ್ತರಗಳಾಗಿರ್ತವೆ. ನಾನು ಹೇಳುವಂತಹ ಉತ್ತರಗಳು ಸಂಭಾವ್ಯ ಕೀ ಉತ್ತರಗಳಾಗಿರ್ತವೆ ಅಂತ ಹೇಳ್ತಾ, ಮತ್ತೊಮ್ಮೆ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ಕ್ಷಮೆ ಇರಲಿ ಅಂತ ಹೇಳ್ತಾ, ನಾನು ಇವತ್ತಿನ ತರಗತಿಯಲ್ಲಿ ಮೊದಲ ಪ್ರಶ್ನೆ ಕ್ರಿಸ್ತಪೂರ್ವ 6ನೇ ಶತಮಾನದ ಗಣರಾಜ್ಯಗಳು ಮತ್ತು ಅವುಗಳ ರಾಜಧಾನಿಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ, ಸ್ನೇಹಿತರೆ, ನಾನು ಕೆಇಎ ಕೇಳುವ ಮಾದರಿ ಪ್ರಶ್ನೋತ್ತರಗಳು ಅಂತ 3 ವಿಡಿಯೋ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ ಯಾರು ನನ್ನ ವಿಡಿಯೋಗಳನ್ನ ವೀಕ್ಷಿಸಿದ್ದೀರಿ ಅವರಿಗೆ ಗೊತ್ತಿರುತ್ತೆ. ನಾನು ಈ ಒಂದು ಪ್ರಶ್ನೆಯನ್ನ ಹಾಕಿದ್ದೆ. ನನ್ನ 3ನೇ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆಯನ್ನ ಹಾಕಿದ್ದೆ, ಕೇಳಬಹುದು, ಈ ಮಾದರಿಯಲ್ಲಿ ಕೆಇಎ ಕೇಳಬಹುದು ಅಂತ. ನಾನು ಅದಕ್ಕೆ ಹೇಳಿದ್ದು ನನ್ನ 11 ವರ್ಷಗಳ ಅನುಭವ ಮತ್ತು ನಾನು ಇತಿಹಾಸ ಪುಸ್ತಕವನ್ನ ಓದಲು ತೆಗೆದುಕೊಂಡಂತ ಹಲವು ಪರಾಮರ್ಶನ ಗ್ರಂಥಗಳು, ನಾನು ಬಿಡಿಸಿರ್ತಕ್ಕಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಅದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಕೆಸೆಟ್ ನೆಟ್ ಅಂತಹ ಎಕ್ಸಾಮ್ ಅನ್ನ ಪಾಸ್ ಮಾಡಿರೋದ್ರಿಂದ ಎಲ್ಲ ಅನುಭವವನ್ನ ಬಳಸಿ ನಾನು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಕೊಡ್ತಾ ಇದ್ದೀನಿ. ಈ ರೀತಿ ಪ್ರಶ್ನೆ ಪತ್ರಿಕೆಗಳು ಬರಬಹುದು ಅಂತ ಹೇಳಿದ್ದೆ. ಸೊ ನೋಡಿ, ಇದೊಂದು ಬಂದಿದೆ. ಯಾರಾದರೂ ಸಾಕ್ಷಿ ಬೇಕಾದಲ್ಲಿ ನನ್ನ ಮಾದರಿ ಪ್ರಶ್ನೋತ್ತರಗಳ ವಿಡಿಯೋವನ್ನ ನೋಡಬಹುದು. ಸ್ನೇಹಿತರೆ, ಇಲ್ಲಿ ನೋಡಿ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ನಾನು ಇನ್ನೊಂದು ಚಿಕ್ಕ ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಇದಕ್ಕೆ ಉತ್ತರವನ್ನು ಹೇಳ್ತೀನಿ. ಆರ್ ಮಂಜುನಾಥ್ ಹಿಸ್ಟರಿ ಗ್ರೂಪ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಆರ್ ಮಂಜುನಾಥ್ ಹಿಸ್ಟರಿ ಗ್ರೂಪ್ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ. ಆ ಗ್ರೂಪಿಗೆ ಸೇರ್ಕೊಂಡ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಎಂತಹದೇ ಕ್ಲಿಷ್ಟಕರ ವಿಷಯಗಳಿದ್ರೂ ಕೂಡ ಸರಳವಾಗಿ ನಿಮಗೆ ಅರ್ಥವಾಗುವಂತೆ ಮಾಹಿತಿಯನ್ನ ನೀಡುವಂತ ಪ್ರಯತ್ನವನ್ನ ಮಾಡ್ತೀನಿ. ದಯಮಾಡಿ ನೀವು ಕೂಡ ಈ ಗ್ರೂಪ್ಗೆ ಸೇರಿ ಹಾಗೂ ನಿಮ್ಮ ಸ್ನೇಹಿತರನ್ನು ಸೇರಿಸಿ ಅಂತ ಹೇಳ್ತಾ ಕೀ ಆನ್ಸರ್ ಅನ್ನ ಚರ್ಚೆ ಮಾಡ್ತಾ ಹೋಗ್ತೀನಿ. ಸಮಯವನ್ನ ವ್ಯರ್ಥ ಮಾಡಲ್ಲ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ಸೊ ಈ ಮ್ಯಾಥ್ ಫಾಲೋಯಿಂಗ್ ಯಾವ್ದಾವ್ದು ಹೊಂದಾಣಿಕೆ ಆಗುತ್ತೆ ಅಂದ್ರೆ, A3 ನೋಡಿ, ಆವಂತಿ ಎಂದಾಗ ಉಜ್ಜಯಿನಿ ಬರುತ್ತೆ. ಹಂಗೆ ಅಬ್ಸರ್ವ್ ಮಾಡಿ, ಕರೆಕ್ಟಾ ಅಂತ. ಆವಂತಿ ಉಜ್ಜಯಿನಿ ಬರುತ್ತೆ, ಕರೆಕ್ಟ್. A3 ಯಾವ್ದಾದ್ರಲ್ಲಿದೆ ಹಂಗಾರೆ 2 ಹೋಯ್ತು, 3 ಹೋಯ್ತು, ಉಳಿಯೋದು ಯಾವುದು 4 1. ಸೊ ಯಾವ್ದು ಕರೆಕ್ಟ್ ಆಗಿದೆ ನೋಡೋಣ. ಈ ತರ ಡಿಕೋಡಿಂಗ್ ಮಾಡ್ಬೇಕು ನೀವು ಪೇಪರ್ನ. ನೆಕ್ಸ್ಟ್ ಕೋಸಲ ಅಯೋಧ್ಯ ಅಂತ ಕರಿತೀವಿ, ಶ್ರಾವಸ್ತಿ ಅಥವಾ ಅಯೋಧ್ಯ ಅಂತ ಕರಿತೀವಿ. B4 ಯಾವ್ದ್ರಲ್ಲಿದೆ? ಹಾಗಾದ್ರೆ 4 ಹೋಯ್ತು. ಸರಿಯಾದಂತ ಉತ್ತರ ನಿಮ್ಗೆ ಇಲ್ಲೇ ಸಿಕ್ಕೋಗ್ಬಿಡುತ್ತೆ. 1 ಸರಿಯಾಗಿದೆ. ಸ್ನೇಹಿತರೆ ನೋಡಿ, ಇಲ್ಲಿ 1ನೇ ಆಪ್ಷನ್ ಸರಿಯಾಗಿದೆ. A3 B4 C1 ಅಂದ್ರೆ ವತ್ಸ ಕೌಸಂಬಿ. D2 ಮಗಧ ರಾಜಗೃಹ ಸರಿಯಾಗಿದೆ ಸ್ನೇಹಿತರೆ. A3 B4 C1 D2. ಯಾರು ಇದನ್ನ ಬರ್ದಿದ್ದೀರಾ ನೀವು ಒಂದ್ ಅಂಕ ಕನ್ಸಿಡರ್ ಮಾಡ್ರಿ. ಇದರ ಎಲ್ಲ ವಿವರಣೆಯನ್ನ ಮುಂದಿನ ವಿಡಿಯೋಗಳಲ್ಲಿ ಮಾಡ್ತೀನಿ. ಸೊ ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ನೋಡಿ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ನನ್ನ ಬುಕ್ ಅಲ್ಲಿ ನೋಡಿ, ಮೊದಲನೇ ಪ್ರಶ್ನೆ ಕೂಡ ನನ್ನ ಬುಕ್ ಅಲ್ಲಿ ಇದೆ ಸ್ನೇಹಿತರೆ. ಯಾವ ಪೇಜ್ ಅಲ್ಲಿ ಇದೆ, ಏನಿದೆ ಸರ್, ಪ್ರೂಫ್ ಹಾಕಿ ಸರ್ ಅಂತೆಲ್ಲ ಕೇಳ್ಬೇಡಿ. ಯಾಕಂದ್ರೆ ಪುಸ್ತಕ ನಿಮ್ ಕೈಲಿ ಇರುತ್ತಲ್ವಾ, ಇದ್ಯಾ ಇಲ್ವಾ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಲ್ವಾ. ನನ್ ಬುಕ್ ಅಲ್ಲಿ ಬಂದಿದೆ ಪ್ರೂಫ್ ಕೊಡ್ತೀನಿ ನಾನು, ಅವೆಲ್ಲ ಹೇಳಲ್ಲ. ಯಾಕೆ ಹೇಳಲ್ಲ ಅಂದ್ರೆ, ನನ್ನ ವಿದ್ಯಾರ್ಥಿಗಳು ಪುಸ್ತಕ ಪರ್ಚೇಸ್ ಮಾಡಿದ್ರು. ರಾಜ್ಯದಲ್ಲಿ ಬಹುತೇಕ ವಿದ್ಯಾರ್ಥಿಗಳು ನನ್ನ ಪುಸ್ತಕವನ್ನೇ ಓದ್ತೀರಾ, ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ. ಆ ಪುಸ್ತಕದಲ್ಲಿ ಇದೆಯಾ ಇಲ್ವಾ ಅಂತ ನೀವು ವೆರಿಫೈ ಮಾಡಿ. ಇದೆ ಅನ್ನೋದಾದ್ರೆ ನಿಮ್ಮ ಸ್ನೇಹಿತರುಗಳಿಗೆ ರೆಫರ್ ಮಾಡಿ, ಇಲ್ಲ ಅನ್ನೋದಾದ್ರೆ ನನಗೆ ವಾಟ್ಸ್ಆಪ್ ಮಾಡಿ ಯಾವ್ದಿಲ್ಲ ಅಂತ, ಮುಂದಿನ ಆವೃತ್ತಿಯಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ವಿನಯಪೂರ್ವಕವಾಗಿ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ನೇಹಿತರೆ, ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ ನೋಡಿ. ಇಲ್ಲಿ ಗುರು ರಾಮದಾಸ, ನಿಮಗೆ ಗೊತ್ತು, ಸಿಖ್ಖರ ಒಬ್ಬ ಪ್ರಸಿದ್ಧ ಗುರು ರಾಮದಾಸಪುರ ಎಂಬ ಒಂದು ಹೊಸ ನಗರವನ್ನ ನಿರ್ಮಾಣ ಮಾಡ್ತಾರೆ. ಅದನ್ನೇ ನಾವು ಅಮೃತಸರ ಅಂತ ಕರಿತೀವಿ. ಹಾಗಾಗಿ A4 ಸರಿಯಾಗಿದೆ. ಹಾಗಾದ್ರೆ ಯಾವ ಡಿಲೀಟ್ ಮಾಡೋಣ?
1 ಮತ್ತು 3 ಡಿಲೀಟ್ ಮಾಡ್ಬಿಡಿ, ಇದು ಉತ್ತರ ಆಗಲ್ಲ ನಮ್ಗೆ. ಆದ್ರೆ 2 ಆಗ್ಬೇಕು ಇಲ್ಲ 4 ಆಗ್ಬೇಕು. ಗುರು ಅರ್ಜುನ್ ದೇವ ಅವರು ಆದಿ ಗ್ರಂಥವನ್ನ ಸಂಕಲಿಸ್ತಾರೆ, ಅದನ್ನ ಕ್ರೋಢೀಕರಿಸಿದಂತವ್ರು ಗುರು ಅರ್ಜುನ ದೇವ. B2 ಸರಿಯಾಗಿದೆ. ಹಾಗಾಗಿ 4 ಡಿಲೀಟ್ ಮಾಡಿ. ಸರಿಯಾದಂತ ಉತ್ತರ ಸೊ 2ನೇದು 100%. ಇದನ್ನ ಯಾರು ಹಾಕಿದೀರಾ ಇವರು ಕೂಡ 1 ಮಾರ್ಕ್ಸ್ ತಗೊಳ್ಳಿ, ಇವ್ರಿಗೂ 1 ಮಾರ್ಕ್ಸ್ ಬಂತು. ಇನ್ನ ಸಿ ಗುರು ಹರ್ಗೋವಿಂದ ಅಕ್ಲಾತಕ್ತಾಪನೆ, ಗುರು ಗೋವಿಂದ್ ಸಿಂಗ್ ಆದಿ ಗ್ರಂಥ ಇದು ಖಾಲ್ಸಾ ಸೈನ್ಯ ಸ್ಥಾಪನೆ ನೋಡಿ. C1 D3 ನೋಡಿ, A4 B2 C1 D3 ಇದು ಕೂಡ ನನ್ನ ಬುಕ್ ಅಲ್ಲಿ ಇದೆ ಸ್ನೇಹಿತರೆ, ಅರ್ಥ ಆಯ್ತಲ್ಲ. ಹೋಗಿ ನೋಡಿ, ಓದಿ, ನೀವು ಪುಸ್ತಕ ನಿಮ್ ಕೈಲಿದೆ. ನಾನೇ ಪ್ರೂಫ್ ಕೊಟ್ಟು ನಾನೇ ರೆಡಿ ಮಾಡಿ ಎಲ್ಲ ನಾನೇ ಮಾಡೋದಾದ್ರೆ ನಿಮ್ ಸ್ಟೂಡೆಂಟ್ಸ್ ನೀವ್ ಎಫರ್ಟ್ ಹಾಕ್ಬೇಕು, ನೀವು ಓದ್ಬೇಕು, ಅದು ನನ್ನ ಆಸೆ. ಅದಕ್ಕೋಸ್ಕರ ನನ್ಗೆ ಎಷ್ಟೊತ್ತಪ್ಪ ಒಂದ್ ಸ್ಕ್ಯಾನ್ ಮಾಡ್ಬಿಟ್ಟು ಇದ್ದಿ ಪೇಜ್ ನಲ್ಲಿ ಐತೆ ಅಂತ ಒಂದ್ PDF ಮಾಡಿ ಶೇರ್ ಮಾಡೋದು ಎಷ್ಟೊತ್ತಪ್ಪ. ನೀವು ಹುಡುಕ್ರಿ, ಪುಸ್ತಕ ಓದ್ರಿ, ಈ ಮೂಲಕನಾದ್ರೂ ಓದುವಂತಹ ಪ್ರಯತ್ನವನ್ನ ಮಾಡಿ. ನನ್ನ ಲೋಪದೋಷಗಳಿದ್ದರೆ ಅಥವಾ ನಾನಿನ್ನೂ ಬೆಳಿಬೇಕಾಗಿದ್ರೆ ದಯಮಾಡಿ ನನ್ನ ಮೇಲೆ ಪ್ರೀತಿ ಇದ್ರೆ ಏನಾದ್ರೂ ಸಲಹೆಯನ್ನ ಕೊಡೋದಾದ್ರೆ ದಯಮಾಡಿ ಪುಸ್ತಕದಲ್ಲಿ ನನ್ನ ನಂಬರ್ ಇದೆ, ವಾಟ್ಸ್ಆಪ್ ಮಾಡಿ. ಓಕೆ ನೋಡಿ, ಇಲ್ಲಿ ಇಂಥ ಪ್ರಶ್ನೆಗಳನ್ನ ಬಿಡಿಸಿರ ಅಷ್ಟೇ ನೀವು PC ಹಾಕ್ತೀರಾ. ಅಣ್ಣ ನಾನು ಹೇಳ್ತಾ ಇದ್ದೆ, KAS ಗೆ IAS ಗೆ KSET ಗೆ ನೆಟ್ಟಿಗೆ ಕೇಳ ಅಂತ ಪ್ರಶ್ನೆಗಳಿವು. PC ಕೇಳಿದರೆ ನಾನೇ ದಂಗೊಡ್ದೋಗಿದ್ದೀನಿ. PUC ಓದಿರ್ತಕ್ಕಂಥ ನನ್ನ ಮಕ್ಕಳು ಈ ಪ್ರಶ್ನೆಗೆ ಉತ್ತರ ಬರೆಯೋದೆಲ್ಲಿ? ತುಂಬಾ ಕಷ್ಟ ಸಾಧ್ಯ ಇದೆ. KA ಇದೇ ಪ್ಯಾಟರ್ನ್ ಅಲ್ಲಿ ಕೇಳುತ್ತೆ. ನಾನು ಕರ್ನಾಟಕ ಹಿಸ್ಟ್ರಿ ಪಾಠ ಮಾಡಿದ್ದೀನಿ, ಪ್ಲಸ್ ಮಾದರಿ ವಿಡಿಯೋಗಳನ್ನ ಬಿಡಿಸಿದೀನಿ ನೋಡಿ. ಇದೇ ಮಾದರಿ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿದೆ ನಾನು ನಿಮ್ಗೆ. KA 100% PC ಅಂತ ನೆಗ್ಲೆಕ್ಟ್ ಮಾಡ್ಬೇಡ್ರಿ, ಕೇಳ್ತಾರೆ ಅಂತ. ಈಗ ಹೇಳಿದ್ರೆ ಮಾಸ್ಟರ್ ಬುದ್ಧಿ ಹೇಳ್ತಾನೆ, ಎಕ್ಸಾಮ್ ಆದ್ಮೇಲೆ ಹೇಳ್ತಾನೆ ಅನ್ಬೇಡ್ರಿ. ಯಾರು ಹೊಸದಾಗಿ ವಿಡಿಯೋ ನೋಡ್ತೀರಾ, ಯೂಟ್ಯೂಬ್ ಅಲ್ಲಿ ನಾನು ಎಲ್ಲಾ ವಿಡಿಯೋಗಳನ್ನ ನೋಡ್ಕೊಂಬರ್ರಿ. ನಾನು ಏನ್ ಮಾತಾಡಿದೀನೋ ಇವತ್ತು ಪೇಪರ್ ಅದೇ ಇದೆ. ರೈಟರ್ ಯಾರು ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ ನೀವು ಕಮೆಂಟ್ ಮಾಡಿ, ಇದೆಯಾ ಇಲ್ವಾ ಅಂತ. KL ಡೆಪ್ತ್ ಆಗಿ ಕೇಳ್ತಾರೆ ಅಂತ ಹೇಳಿದೆ. PC ಇಷ್ಟೊಂದು ಡೆಪ್ತ್ ಆಗಿ ಕೇಳ್ತಾರೆ ಸರ್, PC ಇಷ್ಟೊಂದು ಡೆಪ್ತ್ ಬೇಡ ಅಂತ ಎಷ್ಟೋ ಜನ ನಂಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿದಿರಿ. ಅಣ್ಣ 11 ವರ್ಷದಿಂದ ಫೀಲ್ಡ್ ಅಲ್ಲಿ ಇದೀವಿ, ಏನೇನ್ ಅಪ್ಡೇಟ್ ಬರ್ಬೋದು ಅಂತ ನಾವು ಗೆಸ್ ಮಾಡ್ತೀವಿ, ಹೌದಲ್ವಾ? ಆಗ್ಲಿ, ಎದುರುಬೇಡ್ರಿ. ಇನ್ನು ಬಹಳ ಎಕ್ಸಾಮ್ ಇವೆ. ಇವತ್ತು ಯಾರು ಚೆನ್ನಾಗಿ ಬರ್ದಿಲ್ಲ ಅವ್ರು ಎದುರುಬೇಡ್ರಿ, ಇನ್ನು ಬಹಳ ಎಕ್ಸಾಮ್ ಇದೆ. ನಾವು ನಿಮ್ಮ ಬೆನ್ನಿಗೆ ನಿಲ್ತೀವಿ. ಇತಿಹಾಸ ವಿಷಯದಲ್ಲಿ 100% ಉಚಿತವಾಗಿ ನಾನು ನಿಮ್ಮ ಬೆನ್ನಿಗೆ ನಿಲ್ತೀನಿ. ನೀವ್ ಯಾರು ನನಗೆ ಪೇ ಮಾಡ್ಬೇಡ್ರಿ. ನಿಮ್ಗೆ ಏನ್ ಬೇಕು ನನಗೆ ಕೇಳಿ ಅಷ್ಟೇನೇನೆ. 2ನೇದು ಬಹಳ ಮುಖ್ಯವಾಗಿರ್ತಕ್ಕ ಈ ಪ್ರಶ್ನೆ ನೋಡಿ, ಎಷ್ಟು ಟ್ವಿಸ್ಟ್ ಆಗಿದೆ. ಕಾಯ್ತಾ ಇದ್ದೀರಾ ಈ ಪ್ರಶ್ನೆ ಮೇಸ್ಟ್ ಏನ್ ಉತ್ತರ ಹೇಳ್ಬೋದು ಅಂತ ನಂಗೆ 100% ಗೊತ್ತು. ಹೇಳ್ತೀನಿ ನೋಡಿ. ಈಗ 1857 ದಂಗೆಯಲ್ಲಿ ಭಾರತೀಯ ಸೈನಿಕರು ಕಳಪೆ ಮಟ್ಟದ ಯುದ್ಧೋಪಕರಣಗಳನ್ನ ಹೊಂದಿದ್ದರು. ನಾವು 1857 ರೆವೋಲ್ಟ್ ಫೇಲ್ಯೂರ್ ಅಲ್ಲಿ ಇದನ್ನ ಹೇಳಿದೀವಿ ನೋಡಿ. ಯಾಕೆ 1857 ರೆವೋಲ್ಟ್ ಫೇಲ್ಯೂರ್ ಆಯ್ತು ಅಂತ? ನಮ್ಗೆ ಆಯುಧಗಳಿರ್ಲಿಲ್ಲ. ಬ್ರಿಟಿಷ್ನವರು ಗುಂಡು ಮದ್ದುಗಳನ್ನ ತಂದ್ರೆ ನಾವು ಬರ್ಜಿ ಕತ್ತೆಗಳನ್ನ ತಾಂಡೋಗ್ತಾ ಇದ್ದವ್ರನ್ನ ಸೋಲ್ಸಕ್ಕೆ. ಸರಿಯಾಗಿದೆ. ಒಂದು ಹೇಳಿಕೆ ಸರಿ. ಯಾವ್ಯಾವ ಆಪ್ಷನ್ ಆಗಿದೆ? 1ನೇದ್ರಾಗಿದೆ, 3ನೇದ್ರಾಗಿದೆ, 4ನೇದ್ರಾಗಿದೆ. 2ನೇ ಡಿಲೀಟ್ ಮಾಡ್ಬಿಡಿ, 2ನೇದ್ ಬೇಡ. ನೆಕ್ಸ್ಟ್, ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ಜನರು, ಹಣ, ಶಸ್ತ್ರಾಸ್ತ್ರಗಳನ್ನ ಕಳುಹಿಸಬೇಕಾಗಿತ್ತು. ಹೌದು, ಒಂದು ಯಾವ್ದೋ ನನ್ನ ಅಂಡರ್ ಅಲ್ಲಿ ಇರ್ತಕ್ಕಂಥ ಯಾವ್ದೋ ಪ್ರದೇಶದಲ್ಲಿ ಇಡೀ ಭಾರತದಾದ್ಯಂತ ದಂಗೆ ಆಗ್ತಾ ಇದೆ ಅಂದ್ರೆ ಆ ದಂಗೆಯನ್ನು ಹತ್ತಿಕ್ಲಿಕ್ಕೆ ಬ್ರಿಟಿಷರಿಗೆ ಜನ ಬೇಕಾಗಿತ್ತು, ಹಣ ಬೇಕಾಗಿತ್ತು, ಶಸ್ತ್ರಾಸ್ತ್ರಗಳು ಬೇಕಾಗಿತ್ತು. ಇದು ಕೂಡ ನಿಜ. ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್. ಹಾಗಾಗಿ 1ನೇದು ಡಿಲೀಟ್ ಮಾಡಿ. ಈಗ ನಮಗೆ 3, 4 ಗೊಂದಲ. ಏನ್ ಗೊಂದಲ? ಹೇಳಿಕೆ 1 ಸರಿ ಇದೆ, 2 ಸರಿ ಇದೆ. ಹೇಳಿಕೆ 1ಕ್ಕೆ ಸಂಬಂಧಿಸಿದೆ ಅಂತ ಒಂದಿದೆ. 1 ಸರಿ, 2 ಸರಿ. ಹೇಳಿಕೆ 2ಕ್ಕೆ 1 ಸಂಬಂಧಿಸಿಲ್ಲ ಅಂತಿದೆ. ನನ್ನ ಪ್ರಕಾರ ಸ್ನೇಹಿತರೆ 100% 4th 1 ಕರೆಕ್ಟ್. ಹೇಳಿಕೆ 1 ಸರಿ, 2 ಸರಿ. ಆದ್ರೆ ಹೇಳಿಕೆ 2 ಏನಿದೆ ಅದು 1ಕ್ಕೆ ರಿಲೇಟೆಡ್ ಆಗಿಲ್ಲ. ಅನಾಲಿಸಿಸ್ ಮಾಡ್ತೀನಿ ನೋಡ್ರಿ ಇಲ್ಲಿ. ನೋಡಿ, 1ನೇದೇನಪ್ಪ? ಭಾರತೀಯರದು ಕಳಪೆ ಗುಣಮಟ್ಟದ ಯುದ್ಧೋಪಕರಣ ಇದೆ ಅಲ್ವಾ? ಹೌದಾ? ಅವ್ರಿಗೆ ಕೊಡಕ್ಕೆ ಇವ್ರು ಹಣ ಶಸ್ತ್ರಾಸ್ತ್ರ ಕಳಿಸ್ಲಿಲ್ಲ, ಅವ್ರನ್ನ ಹತ್ತಿಕ್ಲಿಕ್ ಕಳಿಸಿದ್ದು. ಹಾಗಾಗಿ 1ಕ್ಕೆ ಇದು ಪೂರಕ ಅಲ್ಲ, 1ಕ್ಕೆ ಮಾರಕ. ಹಾಗಾಗಿ ಹೇಳಿಕೆ 1 ಸರಿ, ಹೇಳಿಕೆ 2 ಸರಿ. ಆದ್ರೆ ಹೇಳಿಕೆ 2 ಇದೆಯಲ್ಲ ಅದು 1ಕ್ಕೆ ಸಂಬಂಧಿಸಿಲ್ಲ. 4th 1 100%. ಈಗ ನಾನೇನ್ ಉತ್ತರ ಹೇಳ್ತಿದ್ದೀನಿ, KA 99.99% ಇದೆ ಬಿಡೋದು. ಸೊ ಹಾಗಾಗಿ ಇದನ್ನ ಬರ್ದವ್ರಿಗೂ 1 ಮಾರ್ಕ್ಸ್ ಕರೆಕ್ಟ್. ಸರ್ ಏನ್ 99.99 ಅಂತೀರಾ ಅಂದ್ರೆ ನಿಮ್ಗೆ ಗೊತ್ತು, ಮಂಜುನಾಥ್ ಸರ್ ಯಾವಾಗಲೂ ತನ್ನನ್ನ ತಾನು ಮೇಧಾವಿ ಅಂತ ಕರ್ಕಣಲ್ಲ. ಏನೋ ನಿಮ್ಮನ್ನ ಮೆಚ್ಚಕ್ಕೆ ಅನುಕಂಪದಲ್ಲಿ ಮಾತಾಡ್ತಾನೆ, ಮೇಷ್ಟು ಅನ್ಕೊಂಬೇಡ್ರಿ. ನಾನು ಒಳ್ಳೆ ವಿದ್ಯಾರ್ಥಿ, ಒಳ್ಳೆ ಟೀಚರ್ ಅಲ್ಲ. ಹಾಗಾಗಿ ಒಬ್ಬ ಟೀಚರ್ ಆಗಿ ಹೇಳ್ಬೇಕು ಅಂದ್ರೆ 100% 4ನೇ ಹೇಳಿಕೆ ಸರಿ. ಒಬ್ಬ ಒಳ್ಳೆ ವಿದ್ಯಾರ್ಥಿಯಾಗಿ ಹೇಳ್ಬೇಕು ಅಂದ್ರೆ ವಿನಯದಿಂದ 0.1% KA ಉತ್ತರ ಬಿಡೋದನ್ನ ಕಾಯನ್ ಅಷ್ಟೇನೆ. ನೆಕ್ಸ್ಟ್, ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನನ್ನು ಭಾಸ ಕಾಳಿದಾಸರಿಗೆ ಹೋಲಿಸಲಾಗಿದೆ ಅಂತ ಕೇಳಿದೆ.
ನೋಡಿ ಇಲ್ಲಿ ಮಯೂರನ ಸೂರ್ಯ ಶತಕನು ಅದೇ ಕಾಲದಲ್ಲಿ ರಚನೆ ಆಗಿದ್ದು, ಸಿಯುಕಿನೂ ಅದೇ ಕಾಲದ ರಚನೆ ಆಗಿದ್ದು. ಬಟ್ ಗೀತಾ ಗೋವಿಂದ ಅವನ ಸ್ಥಾನದಲ್ಲಿ ಆಗ್ಲಿಲ್ಲ. ಬಾಣಭಟ್ಟನ ಹರ್ಷಚರಿತ ಕೂಡ ಅದೇ ಕಾಲದಲ್ಲಿ ಆಗಿದ್ದು. ಬಟ್ ಪ್ರಶ್ನೆ ಏನ್ ಕೇಳ್ತಾ ಇದೆ, ರಾಜ ಹರ್ಷವರ್ಧನನ್ನ ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿರುವ ಕೃತಿ ಯಾವುದು ಅಂತ ದೇರ್ಫಾರ್ ನೇರವಾಗಿ ಉತ್ತರ ಹೇಳ್ಬಿಡ್ತೀನಿ. ಅನಾಲಿಸಿಸ್ ಮಾಡೋಂಥದ್ದೇನಿಲ್ಲ. ಬಾಣಭಟ್ಟನ ಹರ್ಷಚರಿತೆ ಯಾರು ಬರ್ದಿದ್ದೀರಾ ಅವ್ರಿಗೆ 1 ಮಾರ್ಕ್ಸ್. ಬಾಣಭಟ್ಟನ ಹರ್ಷಚರಿತೆ ಯಾರು ಬರ್ದಿದ್ದೀರಾ ಅವ್ರಿಗೆ 1 ಮಾರ್ಕ್ಸ್. ಓಕೆ, ನೋಡಿ ಇವೆಲ್ಲವೂ ಕೂಡ ಇತಿಹಾಸ ಪುಸ್ತಕದಲ್ಲಿವೆ. ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದವರು ಯಾರು? ಅಬ್ಬಾ, ಎಷ್ಟು ಅದ್ಭುತವಾಗಿದೆ ಪ್ರಶ್ನೆ ಸ್ನೇಹಿತರೆ. ನಿಜವಾಗ್ಲು KS ಓದಂತ ವಿದ್ಯಾರ್ಥಿಗೆ ಕೇಳೋಂತ ಪ್ರಶ್ನೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಕೇಳಿದರೆ. ಯಾರಿಗೆ ಇಡೀ ಚೋಳರು ಸರಿಯಾಗಿ ಗೊತ್ತೋ ಅವ್ರು ಮಾತ್ರ ಇದಕ್ಕೆ ಉತ್ತರ ಬರಿಬಹುದು. ಕರಿಕಾಲ ಚೋಳ ಸಿಂಹಳದ ಮೇಲೆ ದಾಳಿ ಮಾಡಿ ಅಲ್ಲಿಂದ ತಂದಂತ ದುಡ್ಡು ಮತ್ತು ಕಾರ್ಮಿಕರಿಂದ ಕಾವೇರಿಗೆ ಕಲ್ಲೆಣ್ಣೈ ಅಂತಕ್ಕಂಥ ಅಣೆಕಟ್ಟನ್ನ ಕಟ್ದ ಅಂತ ಹೇಳಿದೀನಿ, ಹೌದಲ್ವಾ? ಈತನು ಕೂಡ ದಾಳಿ ಮಾಡಿದಾನೆ. 1ನೇ ರಾಜರಾಜ ಚೋಳ ದಾಳಿ ಮಾಡಿದಾನೆ. 1ನೇ ರಾಜೇಂದ್ರ ಚೋಳ ಕೂಡ ದಾಳಿ ಮಾಡಿದಾನೆ. ಪ್ರಶ್ನೆ ಕೇಳಿರೋದೇನು? ಶ್ರೀಲಂಕಾ ಮೇಲೆ ದಾಳಿ ಮಾಡದವರು. ಹಾಗಾಗಿ ಸರಿಯಾದ ಉತ್ತರ 4. ಸರಿಯಾದ ಉತ್ತರ 4. 1ನೇ ಆದಿತ್ಯ ಚೋಳ ಶ್ರೀಲಂಕಾ ಮೇಲೆ ದಾಳಿ ಮಾಡಿಲ್ಲ. ಇದನ್ನ ಬರ್ದವ್ರಿಗೂ 1 ಮಾರ್ಕ್ಸ್ ಬರುತ್ತೆ. ಓಕೆ ಸ್ನೇಹಿತರೆ, ಇದು ಕೂಡ ಪುಸ್ತಕದಲ್ಲಿದೆ, ಬೇಕಾದ್ರೆ ತೆಗೆದು ನೋಡಿ, ಇವೆಲ್ಲ ತೆಗೆದು ನೋಡಿ. ನೆಕ್ಸ್ಟ್, ಕೆಳಗಿನವರಲ್ಲಿ ಋಗ್ವೇದದ ಕಾಲದ ಪ್ರಮುಖ ದೇವತೆ ಎಲ್ಲ. ನೋಡಿ, ನಿಮ್ಗೆ ಹೇಳಿದೀನಿ, ಇಂದ್ರ ಪ್ರಮುಖ ದೇವರು. ಇಂದ್ರನ ನಂತರ ಅಗ್ನಿ, ಅಗ್ನಿಯ ನಂತರ ವರುಣ, ವರುಣನ ನಂತರ ಸೋಮ. ಕ್ರಮವಾಗಿ ಋಗ್ವೇದದ ಪ್ರಮುಖ ದೇವರುಗಳು. ಸಂಪೂರ್ಣ ವಿವರಣೆಯನ್ನೇ ಕೊಟ್ಟಿದ್ದೀನಿ ಪುಸ್ತಕದಲ್ಲಿ. ಇಂದ್ರನ ಬಗ್ಗೆ ಏನೇನ್ ಕೇಳ್ಬೋದು, ಅಗ್ನಿ ಬಗ್ಗೆ ಏನೇನ್ ಕೇಳ್ಬೋದು, ವರುಣನ ಬಗ್ಗೆ ಏನೇನ್ ಕೇಳ್ಬೋದು, ಸೋಮನ ಬಗ್ಗೆ ಏನೇನ್ ಕೇಳ್ಬೋದು. ಸ್ನೇಹಿತರೆ, ನಾನು ಮೊನ್ನೆ ಸುದರ್ಶನ್ ಸರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಪಾಠ ಮಾಡ್ತಾ ಇದ್ದೆ. ಸುದರ್ಶನ್ ಸರ್ ಕೇಳಿದ್ರು, ಸರ್ ಏನ್ ಪ್ರಶ್ನೆಗಳನ್ನ ಕೇಳ್ಬೋದು ಸರ್, ಯಾವ ಚಾಪ್ಟರ್ ಅಲ್ಲಿ ಕೇಳ್ಬೋದು ಅಂತ ನಾನು ಹೇಳಿದೆ. ವೇದಗಳ ಲಿಟ್ರೇಚರ್ ಅಲ್ಲಿ ಗ್ಯಾರಂಟಿ ಪ್ರಶ್ನೆಗಳು ಬರುತ್ತೆ ಅಂತ. ನೋಡಿ ಬಂದಿದೆ, ಪ್ರಜಾಪತಿ. ಇದಕ್ಕೆ ಸರಿಯಾದಂತ ಉತ್ತರ. ಯಾಕಂದ್ರೆ ಪ್ರಜಾಪತಿ ಇದೆಯಲ್ಲ, ಇದು ನಂತರದ ವೇದಗಳ ಕಾಲ ಅಥವಾ ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಇದ್ದಂತ ದೇವತೆ. ಪ್ರಜಾಪತಿ ಲೈಕ್ ಶಿವ. ಅರ್ಥ ಆಯ್ತಾ? ಸೊ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಪ್ರಜಾಪತಿ. ಇಲ್ಲೂ 1 ಮಾರ್ಕ್ಸ್ ಬರುತ್ತೆ. ಇದು ಕೂಡ ನಿಮ್ಮ ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿದೆ. ನೋಡಿ ಸ್ನೇಹಿತರೆ, ಓದಿ. ನೆಕ್ಸ್ಟ್, ಇಲ್ಲಿ ನೋಡಿ, ಈ ಹೇಳಿಕೆಗಳನ್ನ ಪರಿಗಣಿಸಿ. ರಾಜ ರಣಜಿತ್ ಸಿಂಗ್ ನಿರಂಕುಶ ಪ್ರಭುವಾಗಿದ್ದ ಕಾರಣ ಇಂಗ್ಲಿಷರ ವಿರುದ್ಧ ಸೋತನು. ಬ್ರಿಟಿಷರ ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ಅವರು ವಿಫಲವಾದರು. ನೋಡಿಪ್ಪ, ಈಗಿದೆ ಪ್ರಶ್ನೆ. ಯಪ್ಪ, KS ನಂಗೊತ್ತು. ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ಬರೀತಕ್ಕಂಥ ಹುಡುಗರು, KS ಓದ ಹುಡುಗರು ಇದ್ದೀರಿ, FDA ಓದ ಹುಡುಗರು ಇದ್ದೀರಿ. ಇದು ನಿಮಗ್ ಕಷ್ಟ ಅಲ್ಲ. ನಾನು ಕೇವಲ PUC ಪದವೀಧರನ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ರಶ್ನೆಯನ್ನ ಹೇಳ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. KS ಓದ ಹುಡುಗ PC ಬರ್ದಿದ್ದಾನೆ, ಇದೇನ್ ಕಷ್ಟ ಬಿಡಿ ಸರ್, ಇದು ಈಸಿ ಅಂತ ಅವ್ನು ಹೇಳ್ಬಹುದು. ಬಟ್ ಆದ್ರೆ PC ಓದಿರೋ ಹುಡುಗರಿಗೆ ಈ ರೇಂಜ್ ಪ್ರಶ್ನೆ ಕೇಳಿದಾಗ ಹೆಂಗ್ ಬರೀತೇವೆ ಹೇಳ್ರಿ ನೋಡೋಣ. PUC ಓದಿರೋ ಮಕ್ಕಳು ಸರ್ ಉತ್ತರ ಹೇಳಿ ಅಂತ ಕೇಳ್ತೀರಾ. ಈಗ ನೋಡಿ, ರಣಜಿತ್ ಸಿಂಗ್ ಇದ್ನಲ್ಲ, ಯಾವತ್ತು ಬ್ರಿಟಿಷರ ಪರವಾಗಿ ಇದ್ದ. ಅವನು ಯಾವತ್ತು ಪಾಪ ಬ್ರಿಟಿಷರ ವಿರೋಧ ಮಾಡ್ಕೊಂಡು ಯುದ್ಧ ಮಾಡ್ಲೇ ಇಲ್ಲ. ರಣಜಿತ್ ಸಿಂಗ್ ಮಗ ದುಲೀಪ್ ಸಿಂಗ್ ಸಿಖ್ ಯುದ್ಧ ಮಾಡಿದ್ದು, ಆಂಗ್ಲ ಸಿಖ್ ಯುದ್ಧ ಮಾಡಿದ್ದು. ದೇರ್ಫಾರ್ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಎಲ್ಲದೆ, ಯಾವ್ದ್ರಾಗದೆ ನೋಡಿ. ಹೇಳಿಕೆ 1 ಸರಿಯಾಗಿದೆ, 2 ತಪ್ಪಾಗಿದೆ. ಇದು ಉತ್ತರ ಅಲ್ಲ, 1 ಸರಿ ಅಲ್ಲ, 1 ತಪ್ಪದು. ಹೇಳಿಕೆ 1 ಮತ್ತು 2 ಸರಿ ಅಂತ ಹೇಳಿದರೆ 1 ಹೇಳಿಕೆ ಸರಿ ಅಲ್ಲ. ಹೇಳಿಕೆ 1, 2 ಸರಿ, 3 ಅಲ್ಲ. ಸೊ ದೇರ್ಫಾರ್ ರೈಟ್ ಆನ್ಸರ್ ಇಸ್ 2. ನೋಡಿ, ಇಷ್ಟು ಗೊತ್ತಾಗೋದೇ ಸಾಕು. 2 ನೆಕ್ಸ್ಟ್ ಸ್ಟೇಟ್ಮೆಂಟ್ ನಾನು ಹೋಗ್ಲೇ ಇಲ್ಲ, ಒಂದೇ ಸಲ ಆನ್ಸರ್ ಹೇಳ್ಬಿಟ್ಟೆ. ಹೇಳಿಕೆ 1 ತಪ್ಪಾಗಿದೆ, ಆದ್ರೆ ಹೇಳಿಕೆ 2 ಸರಿಯಾಗಿದೆ. ನಾನು 2ನೇ ಹೇಳಿಕೆ ನೋಡ್ಲೇ ಇಲ್ಲ, 1ನೇ ಹೇಳಿಕೆ ನೋಡಿ ಹೇಳ್ತಾ ಇದ್ದೀನಿ. ಉತ್ತರ 2ನೇದು. ಯಾಕಂದ್ರೆ 1 ಸ್ಟೇಟ್ಮೆಂಟ್ ರಾಂಗ್. 4 ಆಪ್ಷನ್ ನೋಡಿದಾಗ 1ನೇ ಸ್ಟೇಟ್ಮೆಂಟ್ ರಾಂಗ್ ಅಂತ ಇರ್ತಕ್ಕಂಥದ್ದು ಕೇವಲ 1ನೇದು, 2ನೇ ಆಪ್ಷನ್. ಸೊ ಹಾಗಾಗಿ ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ. ಅರ್ಥ ಆಯ್ತಪ್ಪ ನಿಮ್ಗೆ? ಏನ್ 2ನೇ ಹೇಳಿಕೆ? ಬ್ರಿಟಿಷರ ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ಅವರು ವಿಫಲವಾದರು. ಹೌದು, 2 ಆಂಗ್ಲೋ ಸಿಖ್ ಯುದ್ಧದಲ್ಲಿ ಸಿಖ್ರು ಸೋಲ್ತಾರಲ್ವಾ. ಸೊ ಹಾಗಾಗಿ ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2 ಸರಿಯಾಗಿದೆ. ಯಾಕಂದ್ರೆ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಸಿಖ್ಖರು ಸಂಪೂರ್ಣವಾಗಿ ಸೋಲ್ತಾರೆ. ನನ್ನ ಪ್ರಕಾರ ಈ 2 ಸ್ಟೇಟ್ಮೆಂಟ್ ಯಾರು ಬರ್ತಿದ್ದೀರಾ ಅವ್ರಿಗೆ 1 ಮಾರ್ಕ್ಸ್. ನಾನು ಫೈನಲ್ ಹೇಳ್ತೀನಿ, ನಾನು ಏನೇ ಹೇಳಿರು KA ಉತ್ತರ ಬಿಡೋರ್ಗೂ ಕಾಯಿರಿ. ಈಗ ನಿಮ್ಮ ಸಮಾಧಾನಕ್ಕೆ ಈ ಉತ್ತರಗಳನ್ನ ಹಾಕೊಳ್ಳಿ. ಬಟ್ 99% ನಾನು ಎಲ್ಲ ಪ್ರೊಫೆಸರ್ಗಳ ಜೊತೆ ಮಾತಾಡಿ, 1-5-6 ಜನ ಪ್ರೊಫೆಸರ್, ಗೂಗಲ್ ಎಲ್ಲ ಮಾತಾಡ್ಬಿಟ್ಟೆ ಕೆ ಆನ್ಸರ್ ಕೊಡ್ತಾ ಇರೋದ್ರಿಂದ ಇದೇ ಅಂತಿಮ ಕೆ ಆನ್ಸರ್ ಬರ್ತದೆ ಅಂತ ನನ್ನ ಭರವಸೆ. ಓಕೆ, ನೆಕ್ಸ್ಟ್, ಕಾಲಾನುಕ್ರಮದಲ್ಲಿ ಹೊಂದಿಸಿ ಬರೆಯಿರಿ. ಇದು ಕೂಡ ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿದೆ. ಯಾಕಂದ್ರೆ ತೆಗೆದು ನೋಡಿ ನೀವು, ಮೌರ್ಯರ ಚಾಪ್ಟರ್ ಆದ್ಮೇಲೆ ಬರ್ದಿದ್ದೀನಿ. ಸೊ ಫಸ್ಟ್ ನಮಗೆ ದಾಳಿ ಮಾಡಿದ್ದು ಗ್ರೀಕರು, ಇಂಡೋ ಗ್ರೀಕರು. ಬಿ ಯಾವ್ದ್ರಾಗೈತೆ? ಸೊ ನೋಡಿ, 1ನೇ ಆಪ್ಷನ್ ಆಗೈತೆ. ಇನ್ನೇನು ನೋಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ 3ನೇ ಆಪ್ಷನ್ ಡಿ ಇದೆ, ಇದು ಉತ್ತರ ಅಲ್ಲ. 2ನೇ ಆಪ್ಷನ್ ಎ ಇದೆ, ಅದು ಉತ್ತರ ಅಲ್ಲ. 4ನೇ ಆಪ್ಷನ್ ಸಿ ಇದೆ, ಅದು ಉತ್ತರ ಅಲ್ಲ. ನೋಡಿ ಎಷ್ಟು ಈಸಿ ಕಾಂಪಿಟೇಟಿವ್ ಎಕ್ಸಾಮ್. ನೀವು 4 ಓದೋ ಅವಶ್ಯಕತೆ ಇಲ್ಲ. ಮೊದಲನೇ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಅಂತ ಕಂಡಿಡಿದ್ರೆ ನಿಮ್ಗೆ ಆನ್ಸರ್ ಸಿಕ್ಕೋಯ್ತು. ಬಿ ಆದ್ಮೇಲೆ ಎ ಯಾವ್ದಪ್ಪ? ಶಕರು. ಡಿ ಯಾವ್ದಪ್ಪ? ಪಾರ್ಥಿನಿಯನ್ನರು. ಸಿ ಯಾವ್ದಪ್ಪ? ಕುಶಾಣರು. ನೋಡಿ, ಇಂಡೋ ಗ್ರೀಕರು, ಶಕರು, ಪಾರ್ಥಿನಿಯನ್ನರು, ಕುಶಾಣರು. ದೇರ್ಫೋರ್
ಬಿ ಎ ಡಿ ಸಿ ಒಂದೇದು ಸರಿಯಾದ ಉತ್ತರ. ಇದನ್ನ ಬರ್ದವ್ರಿಗೆ 1 ಮಾರ್ಕ್ಸ್. ಓಕೆ, ಇವೆಲ್ಲವೂ ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿದೆ. ಐ ಥಿಂಕ್ ಒಂದೋ ಎರಡು ಪ್ರಶ್ನೆ ಅಷ್ಟೇ ಇತಿಹಾಸ ಪುಸ್ತಕದಲ್ಲಿಲ್ಲ. ನಾನು ಯಾವಾಗಲೂ ಹೇಳ್ತೀನಿ 80 to 90% ನನ್ನ ಬುಕ್ದಲ್ಲಿ ಕವರ್ ಆಗುತ್ತೆ ಅಂತ. 100% ಈ ಎಕ್ಸಾಮ್ ಕೂಡ ಪ್ರೂವ್ ಆಗಿದೆ. ನೀವು ಹುಡುಕಿ, ನಿಮ್ ಕೈಲಿ ಹುಡುಕಕ್ ಆಗಿಲ್ಲ ಅಂದ್ರೆ ನನಗೆ ವಾಟ್ಸ್ಆಪ್ ಮಾಡಿ ನಾನು PDF ಕಳಿಸ್ತೀನಿ. ಓಕೆನಾ? ನಾನು ಯಾಕೆ ನೀವು ಹುಡುಕಿ ಅಂತ ಹೇಳ್ತೀನಿ ಅಂದ್ರೆ, ಈ ಪ್ರಶ್ನೆ ಪತ್ರಿಕೆಗಳ ಉತ್ತರ ಐತಾ ಇಲ್ವಾ ಅಂತ ಹುಡುಕ ನೆಪದಲ್ಲಾದ್ರೂ ನೀವು ಸ್ವಲ್ಪ ಓದ್ಲಿ ಅಂತ. ನಾನು ನನ್ನ ಬುಕ್ ಅಲ್ಲಿ ಬಂದದೆ. ಇವತ್ತು ಇಷ್ಟು ಪಾಪ್ಯುಲರ್ ಆಗಿರ್ತಕ್ಕಂಥ ಬುಕ್ ಅನ್ನ, ನೀವೆಲ್ಲರೂ ಪ್ರೀತಿಯಿಂದ ಸ್ವೀಕರಿಸಿರ್ತಕ್ಕಂಥ ಬುಕ್ ಅನ್ನ ನಾನು ಮತ್ತೆ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಕೆಲವು ಹುಡುಗರು ಕಮೆಂಟ್ ಮಾಡ್ತೀರಾ, ಸರ್ ನೋಡೋಣ ಪ್ರೂಫ್ ಹಾಕಿ ಅಂತ. ಅಣ್ಣ, ಪುಸ್ತಕ ಕೈಯಲ್ಲಿ ಇದ್ರೆ ನೀನೇ ಹುಡುಕು ಪ್ರೂಫ್ ನ, ಅಲ್ವಾ? ಸೊ ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಮೈಸೂರಿನ ದಿವಾನರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ದಿವಾನರ ಬಗ್ಗೆ ಕೊಟ್ಟಿದ್ದಾರೆ. ಪಾಪ ಬಹಳ ಜನ ಕೇಳಿರಿ, ದಿವಾನರು ಪಾಠ ಮಾಡ್ಕೊಡಿ ಅಂತ. ಸಾರಿ ಟು ಸೇ ದಿಸ್. ಯಾಕಂದ್ರೆ ನೋಡಿ, ನನ್ ಕಮೆಂಟ್ ತೆಗೆದು ನೋಡ್ರಿ, ನಾನು ಮಾಡಿರೋ ವಿಡಿಯೋದಲ್ಲಿ ಸುಮಾರು ಒಂದು 20 ಹುಡುಗರು ದಿವಾನರು ಪಾಠ ಮಾಡ್ಕೊಡಿ ಅಂತ ಕೇಳಿದಿರಾ. ಸಾರಿ, ಐ ಆಮ್ ವೆರಿ ಸಾರಿ. ನನ್ನ ಬಿಸಿ ಶೆಡ್ಯೂಲ್ ಅಲ್ಲಿ ನಾನು ಆ ಪಾಠಕ್ಕೆ ರೀಚ್ ಆಗೋದ್ರೊಳಗಡೆ ಪೊಲೀಸ್ ಎಕ್ಸಾಮ್ ಬಂದ್ಬಿಡ್ತು. ಬಟ್ VAO ಎಕ್ಸಾಮ್ ಒಳಗಡೆ ಖಂಡಿತ ಉಚಿತವಾಗಿ ಮಾಡ್ಕೊಡ್ತೀನಿ. ನಿಮ್ಮ ಹತ್ರ ನಾನು 5 ಪೈಸಾ ಸ್ಪೀಕರ್ಸ್ ಅಲ್ಲ. ನಾನು ಯಾವ್ದೋ ನಿಮ್ ಅನುಕಂಪ, ನಿಮ್ ಪ್ರೀತಿ ಪಡೆಯಕ್ ಮತ್ತೆ ಹೇಳ್ತಾ ಇಲ್ಲ. ಪಡೆಯಕ್ಕೋಸ್ಕರ ನಾನು ಉಚಿತವಾಗಿ ಮಾಡ್ತಾ ಇಲ್ಲ. ನನ್ನ ಋಣ ನಿಮ್ಮ ಋಣ ನನ್ ಮೇಲೂ ಇದೆ. ಯಾಕಂದ್ರೆ ನನ್ನ ಪುಸ್ತಕವನ್ನ ಪ್ರೀತಿಯಿಂದ ಅಪ್ಪಿದ್ದೀರಾ, ನನ್ನನ್ನ ಗೌರವಿಸ್ತೀರಾ. ಅದಕ್ಕೋಸ್ಕರ ನಾನು ನಿಮ್ ಸೇವೆ ಮಾಡ್ಬೇಕು ಅನ್ನೋ ಉದ್ದೇಶ ಅಷ್ಟೇ. ಇದರಿಂದ ನಾನು ಕಳ್ಕೊಳ್ಳೋದು ಏನೂ ಇಲ್ಲ. ಓಕೆ ಸ್ನೇಹಿತರೆ, ದಿವಾನರು ಈಗ ನಮ್ಗೆ ಇಲ್ಲಿ ಬಹುಮನಿ ಸಾಮ್ರಾಜ್ಯದವರೆಗೂ ಪಾಠ ಮಾಡಿದೀನಿ. ವಿಜಯಪುರದ ಆದಿಲ್ ಶಾಹಿಗಳು ಆಗ್ತಿದಂಗೆ ನೆಕ್ಸ್ಟ್ ಮೈಸೂರಿನ ಒಡೆಯರ್ ಇನ್ನೊಂದು ಈ ವೀಕ್ ಅಲ್ಲಿ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಓಕೆನಾ? ನೋಡಿ ಸ್ನೇಹಿತರೆ, ನಮ್ಗೆ ಫಸ್ಟ್ ದಿವಾನ್ PN ಕೃಷ್ಣಮೂರ್ತಿ ಅವ್ರು ಬರ್ತಾರೆ, VP ಮಾಧವರಾವ್ ಅವ್ರು ಬರ್ತಾರೆ, ಆಮೇಲೆ ಆನಂದರಾವ್ ಬರ್ತಾರೆ. ದೇರ್ಫಾರ್ ಸರಿಯಾದಂತ ಉತ್ತರ ನೋಡಿ, 3 ಆಪ್ಷನ್ ಅಲ್ಲೂ ಇದೇ ಹೆಸರಿದೆ. ಬಟ್ ರೈಟ್ ಆನ್ಸರ್ ಯಾವುದು? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಮೊದಲ ದಿವಾನ PN ಕೃಷ್ಣಮೂರ್ತಿ. ದೇರ್ಫಾರ್ VP ಮಾಧವರಾವ್. ತದನಂತರ ಆನಂದರಾವ್ ಕಾಲದಲ್ಲಿ ನಾವು ಕನ್ನಂಬಾಡಿ ಅಣೆಕಟ್ಟನ್ನ ಕಟ್ಟಿದ್ದು. ಮಾಧವರಾವ್ ಕಾಲದಲ್ಲಿ ವಿಧಾನ ಪರಿಷತ್ತನ್ನ ಸ್ಥಾಪನೆ ಮಾಡ್ತೀವಿ. PN ಕೃಷ್ಣಮೂರ್ತಿ ಅವರು ಬೆಂಗಳೂರು ವಿದ್ಯುತ್ ಅನ್ನ ಕೊಡ್ತಾರೆ. ಸೊ ಅದನ್ನೆಲ್ಲ ಡೀಪ್ ಆಗಿ ನಾನು ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಯಾರು ಆಪ್ಷನ್ ಹಾಕಿದ್ರೆ ನಿಮ್ಗೊಂದು ಪ್ರಶ್ನೆ ಬರುತ್ತೆ. ಇದೆಲ್ಲರ ಬುಕ್ಕಲ್ಲೂ ಇರುತ್ತೆ, ನನ್ನ ಬುಕ್ಕಲ್ಲೂ ಇದೆ. ನೋಡಿ ಸ್ನೇಹಿತರೆ, ಶೇರ್ಷಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲದ ಕಟ್ಟಡ ಯಾವುದು ಅಂತ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ಇದು ಕೂಡ ನನ್ನ ಬುಕ್ ಅಲ್ಲಿ ಇದೆ. ಬಟ್ ನೀವು ಬುದ್ಧಿ ಉಪಯೋಗಿಸ್ಬೇಕು. ಏನು ನೋಡಿ, ಈತ ಇವೆರಡು ಕಟ್ಟಡಗಳನ್ನ ನಿರ್ಮಿಸಿದ ಅಂತ ನಾನು ಬುಕ್ ಅಲ್ಲಿ ಬರ್ದಿದ್ದೀನಿ. ರೋಹತ್ ಸಾಗರ್ ಕೋಟೆ, ಪುನರ್ಕಿಲಾ ಕೋಟೆ ಶೇರ್ಷಾ ಸೂರಿಯಿಂದ ನಿರ್ಮಾಣಗೊಂಡಿದೆ. ಬಟ್ ಅಲ್ಲಿ ಕೇಳಿರೋದೇನು? ನಿರ್ಮಾಣಗೊಂಡಿಲ್ಲ ಅಂತ. ಸಸಾರಾಂನಲ್ಲಿರುವ ತನ್ನ ಸಮಾಧಿಯನ್ನ ಆತ ನಿರ್ಮಾಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಕೂಡ ಅದನ್ನ ಕಂಪ್ಲೀಟ್ ಮಾಡಿದ್ದು ಇಸ್ಲಾಂ ಶಾ ಸೂರಿ. ಬಟ್ ಸ್ಟಾರ್ಟ್ ಮಾಡಿದ್ದು ಅವನೇ. ಬಟ್ ಕುಸ್ಕು ಈ ಸಿರಿ ಇದೆಯಲ್ಲ, ಈ ಕುಸ್ಕು ಈ ಸಿರಿನಗರ ಕೋಟೆಯನ್ನ ನಿರ್ಮಾಣ ಮಾಡಿದ್ದು ಅಲ್ಲಾವುದ್ದೀನ್ ಖಿಲ್ಜಿ. ದೇರ್ಫೋರ್ ಶೇರ್ಷಾ ಇಂದ ನಿರ್ಮಾಣವಾಗದ ಕಟ್ಟಡ ಕುಷ್ಕು ಈ ಸಿರಿ. ಒಂದೇ ಆಪ್ಷನ್ ಕರೆಕ್ಟ್. ಸಸಾರಾಂ ಸಮಾಧಿನ ಫುಲ್ಲಿ ಅವ್ನು ಕಂಪ್ಲೀಟ್ ಮಾಡ್ಲಿಲ್ಲ, ಇಸ್ಲಾಂ ಶಾ ಸೂರಿ ಕಂಪ್ಲೀಟ್ ಮಾಡಿದ್ದು. ಬಟ್ ಸ್ಟಾರ್ಟೆಡ್ ಬೈ ಶೇರ್ಷಾ ಸೂರಿ. ಸೊ ದಟ್ಸ್ ವೈ ಆನ್ಸರ್ ಇಸ್ ಶೇರ್ಷಾ ಸೂರಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ಕಟ್ಟಡಗಳು ರೋಹತ್ ಸಾಗರ್ ಕೋಟೆ, ಪುನರ್ಕಿಲಾ, ಸಸಾರಾಂ ಮಸೀದಿ. ಕುಷ್ಕು ಈ ಸಿರಿ ಅಥವಾ ಸಿರಿನಗರ ಕೋಟೆ ಅಂತೀವಿ. ಅಲ್ಲಾವುದ್ದೀನ್ ಖಿಲ್ಜಿ ಬರ್ದಿದ್ದೀನಿ ನೋಡಿ ಇದನ್ನ. ಈ ಸಿರಿನಗರ ಕೋಟೆಯನ್ನ ನಿರ್ಮಾಣ ಮಾಡಿದ್ದು ಅಲ್ಲಾವುದ್ದೀನ್ ಖಿಲ್ಜಿ. ಒಂದೇದು ಕರೆಕ್ಟ್. ಯಾರು ಅದನ್ನ ಬರ್ದಿದ್ದೀರಾ ನಿಮ್ಗೆ 1 ಮಾರ್ಕ್ಸ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದು ಬ್ಯೂಟಿಫುಲ್ ಆಗಿದೆ. 2017 KPSC ಗ್ರೂಪ್ C ಎಕ್ಸಾಮ್ ಅಲ್ಲಿ ಕೇಳಿದ್ರು. ಏನಂತ ಅಂದ್ರೆ, ಸೆಂಟ್ರಲ್ ಕಾಲೇಜು ಯಾವ ಶೈಲಿಲಿ ಇದೆ ಅಂತ. ಗೋತಿಕ್ ಶೈಲಿ. A4 ಗೋತಿಕ್ ಶೈಲಿ. A4 ಯಾವ್ದ್ರಾಗಿದೆ ನೋಡಿ. A4 ನೋಡಿ, 1ನೇದು ರಾಂಗು, 3ನೇದು ರಾಂಗು, 2ನೇದು ರೈಟು, 4ನೇದು ರೈಟು. A4 ಸರಿಯಾಗಿದೆ. ಸೊ ಸ್ನೇಹಿತರೆ, ನಿಮ್ಗೆ ಮೊನ್ನೆ ನಾನು ವಿಜಯನಗರ ಸಾಮ್ರಾಜ್ಯ ಪಾಠ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ ಅಲ್ಲಿ. ನೋಡ್ತಿರೋದೆ ನಿಮ್ಗೆ ಆರ್ಟ್ ಅಂಡ್ ಕಲ್ಚರ್ ನ ಡೆಪ್ತ್ ಆಗಿ ಪಾಠ ಮಾಡಿದೆ. ಅದೇನೋ ಗೊತ್ತಿಲ್ಲ, ಕ್ವಶನ್ ಪೇಪರ್ ಬಿಡಿಸಿರೋ ಹುಡುಗರು ಸಖತ್ ವ್ಯೂಸ್ ಮಾಡ್ತೀರಾ. ಪಾಠ ಮಾಡಿದ್ರೆ ಕಡಿಮೆ ವ್ಯೂಸ್. ಬಟ್ ಈ ಕಡಿಮೆ ವ್ಯೂಸ್ ಆದ್ರೂ ಕೂಡ ಏನ್ ಗೊತ್ತಾ, ಇವ್ರು ಜಿನಿಯನ್ ವ್ಯೂಸ್ ಇವ್ರಿಗೆ ಬೇಕಾಗಿರುತ್ತೆ. ಸೊ ಇಲ್ಲಿ ಪಾಠ ಮಾಡ್ಬೇಕಾದ್ರೆ ನೀವು ನೋಡಿದೀರಾ, ನಾನು ಇಂಡೋ ಇಸ್ಲಾಮಿಕ್ ಶೈಲಿ ಅಂತಾನೆ ಪಾಠ ಮಾಡಿದ್ದೀನಿ. ಇಸ್ಲಾಮಿಕ್ ಶೈಲಿಯ ಕಟ್ಟಡಗಳು ಅಂತ ಕಮಲಾ ಮಹಲ್. D3 ನೋಡಿ, ನಿಮ್ಗೆ ಇಷ್ಟು ಹುಡ್ಕಡ್ರೆ ಅವೆರಡು ಯಾವ್ದು ಅಂತ ಆಮೇಲೆ ನೋಡೋಣ. A4 D3 ಯಾವ್ದ್ರಾಗದೆ? ಇದ್ರಾಗದೆ. ಹಾಗಾಗಿ 4ನೇದು ಆಪ್ಷನ್ ಅಲ್ಲ. ಸ್ನೇಹಿತರೆ, ನಿಮ್ಗೆ ಹೇಳಿದೆ ನಾನು, ಯಾರು ಫೆರಿಸ್ತಾ ಹೇಳಿದ್ದೇನೆ, ದ್ರಾವಿಡ ಶೈಲಿಯ ವಿಕಸಿತ ರೂಪವನ್ನ ನಾವು ವಿಜಯನಗರ ಕಾಲದಲ್ಲಿ ನೋಡಬಹುದು ಅಂತ. ಈ ಶೃಂಗೇರಿಲಿ ಸಾಕಷ್ಟು ವಿಜಯನಗರ ಕಾಲದಲ್ಲಿ ದ್ರಾವಿಡ ಶೈಲಿಯ ಕಟ್ಟಡಗಳು ಸ್ಥಾಪನೆ ಆಗಿವೆ. B3 ಸರಿ, ಯಾವುದು B1 C2 ವಾಣಿವಿಲಾಸ ಆಧುನಿಕ ಶೈಲಿ ರೀಸೆಂಟ್ ಆಗಿ ಕಟ್ಟಿರೋದು. ಸೊ ದೇರ್ಫೋರ್ ರೈಟ್ ಆನ್ಸರ್ ಇಸ್ A4 B1 C2 D3. A4 B1 C2 D3 ಸರಿಯಾದಂತ ಉತ್ತರ. ಇದು 50 ಬುಕ್ ಅಲ್ಲಿ ಇದೆ. ಇನ್ 50 ಅಪ್ಡೇಟ್ ಮಾಡಬೇಕಾಗಿದೆ. ಎಲ್ಲಾನು ಬುಕ್ ಅಲ್ಲಿ ಇಲ್ಲ. ವಾಣಿವಿಲಾಸ ಇವೆಲ್ಲ ನಾನು ಅಪ್ಡೇಟ್ ಮಾಡಬೇಕು. ಯಾಕಂದ್ರೆ ಈ ರೇಂಜ್ ಪ್ರಶ್ನೆ ಕೇಳ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಯಾಕಂದ್ರೆ ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ವಾಣಿವಿಲಾಸ ಆಸ್ಪತ್ರೆ ಆಯ್ತು, ಅದನ್ನ ಬುಕ್ ಅಲ್ಲಿ ಬರ್ದಿದೀವಿ. ಬಟ್ ಯಾವ ಸ್ಟೈಲ್ ಅಲ್ಲಿ ಇದೆ ಅಂತ ಬರ್ದಿಲ್ಲ ಅಲ್ವಾ. 50 ಇದೆ, 50 ಇಲ್ಲ. 50-50. ನೆಕ್ಸ್ಟ್ ಇದು ಬುಕ್ ಅಲ್ಲಿ ಇದೆ. ವಿಷ್ಣುವರ್ಧನನ್ಗೆ ಮನೆ ವಯಸ್ಸಳರು ಕೂಡ ಯೂಟ್ಯೂಬ್ ಅಲ್ಲಿ ಕೂಡ ಪಾಠ ಮಾಡಿದ್ದೀನಿ. ಯಾರು ನೋಡಿರ್ತಾರೋ ಅವ್ರಿಗೆ ಅನುಕೂಲ ಇರ್ತದೆ. ಈ ವಿಷ್ಣುವರ್ಧನನನ್ನ ನೊಳಂಬವಾಡಿ ಗೊಂಡ ಅಂತೀವಿ. ಅಂದ್ರೆ ವಿಷ್ಣುವರ್ಧನನಿಗೆ ಸಂಬಂಧಿಸಿದ ಹೇಳಿಕೆಗಳು ಅಂತ ಕೇಳಿದ್ದಾರೆ. ವಿಷ್ಣುವರ್ಧನನಿಗೆ ಸಂಬಂಧಿಸಿದ ಹೇಳಿಕೆಗಳು ಅಂತ. ಸರಿಯಾಗಿದೆ.
ಯಾವ್ಯಾವ ಆಪ್ಷನ್ ಆಗಿದೆ? ಹಾಗಾದ್ರೆ ಒಂದೇ ಡಿಲೀಟ್ ಮಾಡಿ, ಮೂರಾಗಿದೆ. ವಿಷ್ಣುವರ್ಧನ ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದ, ಹೌದು ಇದು ಕರೆಕ್ಟ್ ಆಗಿದೆ. ಬಿ ಕರೆಕ್ಟ್ ಆಗಿದೆ. ಬಿ ಯಾವ್ದಾದ್ರಲ್ಲಿದೆ? ಸೊ ಹಾಗಾದ್ರೆ ಇದು 4ನ ಡಿಲೀಟ್ ಮಾಡಿ, ಹಿಂಗ್ ಬರಿಬೇಕು ಯಾವಾಗ್ಲೂ ಉತ್ತರನ. ವಿಷ್ಣುವರ್ಧನ ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನ ಮದುವೆ ಆಗಿದ್ದ? ಇಲ್ಲ. ಇವ್ನು ಹೆಂಡತಿದಿರು 3 ಜನ, ನಾನು ಹೇಳಿದೀನಿ, ನೀವು ವಿಡಿಯೋ ನೋಡಿ ಅಥವಾ ಬುಕ್ ಅಲ್ಲಿ ನೋಡಿ. ಸಿ ರಾಂಗ್ ಇದೆ. ಸೊ ಹಾಗಾಗಿ ಸಿ ಯಾವ್ದ್ರಲ್ಲಿದೆ? 3ನೇದ್ರಲ್ಲಿದೆ, ಡಿಲೀಟ್ ಮಾಡಿ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ವಿಷ್ಣುವರ್ಧನ ದ್ವಾರ ಸಮುದ್ರಕ್ಕೆ ರಾಜಧಾನಿಯನ್ನ ವರ್ಗಾಯಿಸಿದ, ರೈಟ್. ಸರಿಯಾದ ಉತ್ತರ 2ನೇದು ABD ಸರಿಯಾಗಿದೆ. ABD ಸರಿಯಾಗಿದೆ. ಓಕೆ ಸ್ನೇಹಿತರೆ, ABD ಸರಿಯಾಗಿದೆ. ನಾನು ಬುಕ್ಕಲ್ಲೂ ಇದೆ, ಕ್ಲಾಸು ಕೂಡ ಮಾಡ್ಕೊಟ್ಟಿದ್ದೀನಿ. ನೆಕ್ಸ್ಟ್ 65ನೇದು, ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಸೊ ಸಂಗೀತ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಅಂತ ಯಾರನ್ನು ಕರಿತಾ ಇದ್ದು ಅಂದ್ರೆ ಅಲ್ಲಸಾನಿ ಪೆದ್ದಣ್ಣನ್ ಕರಿತಾ ಇದ್ದು. ಯಾಕೆಂದ್ರೆ ಕವಿ ಗಂಡ ಪೆಂಡರ ಅಂತ ಕೂಡ ಕರಿತಾ ಇದ್ದು. ಸರಿಯಾದಂತ ಉತ್ತರ ಅಲ್ಲಸಾನಿ ಪೆದ್ದಣ್ಣ. ಯಾರಿದನ್ ಬರ್ದಿರ್ತೀರಾ ನಿಮ್ಗೊಂದು ಮಾರ್ಕ್ಸು. ನೆಕ್ಸ್ಟ್ ಸ್ನೇಹಿತರೆ, ರೋಮನ್ನರು ಆಗಸ್ಟಸ್ ದೇವಾಲಯವನ್ನು ನಿರ್ಮಿಸಿದರು. ಇದು ಕೂಡ ಬುಕ್ ಅಲ್ಲಿ ಇದೆ, ಮುಜಿರಿಸ್. ಯಾಕಂದ್ರೆ ನೆಟ್ ಎಕ್ಸಾಮ್ ಅಲ್ಲಿ ಕೇಳಿದ್ರು, ಇದನ್ನ ನಾನು ಬುಕ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಕೆಳಗಿನ ಭಾರತದ ಯಾವ ಸ್ಥಳದಲ್ಲಿ ರೋಮನ್ನರು ಆಗಸ್ಟಸ್ ದೇವಾಲಯವನ್ನು ನಿರ್ಮಿಸಿದರು ಅಂದ್ರೆ ಮುಜಿರಿಸ್ ನಲ್ಲಿ ನಿರ್ಮಾಣ ಮಾಡ್ತಾರೆ. ಎಲ್ಲ ಹೇಳ್ರಿ? ಮುಜಿರಿಸ್ ನಲ್ಲಿ ನಿರ್ಮಾಣ ಮಾಡ್ತಾರೆ. ಸರಿಯಾದಂತ ಉತ್ತರ ಮುಜಿರಿಸ್. ಇದು ಕೂಡ ಬುಕ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ಇದು ಮ್ಯಾಚ್ ಫಾಲೋಯಿಂಗ್ ನೋಡಿ. ಇಲ್ಲಿ ಮೊಹಮ್ಮದ್ ಇಕ್ಬಾಲ್, ನಿಮ್ಗೆ ಅರ್ಥ ಆಗೋಗುತ್ತೆ. ಒಂದು ಮುಸ್ಲಿಂ ನೇಮು, ಒಂದು ಮುಸ್ಲಿಂ ಕೃತಿ, ಇದಕ್ಕೆ ಮ್ಯಾಚ್ ಮಾಡಿ, ಓದಿಲ್ಲ ಅಂದ್ರೆ ಬರ್ದು ಬಿಡ್ಬೋದು. ದಿ ರೀಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇನ್ ಇಸ್ಲಾಂ, ಮೊಹಮ್ಮದ್ ಇಕ್ಬಾಲ್ದು. ಯಾಕಂದ್ರೆ ಒಂದೇ ಮುಸ್ಲಿಂ ವ್ಯಕ್ತಿ ಇರೋದು, ಅದಕ್ಕೆ ಮ್ಯಾಚ್ ಮಾಡ್ಬಿಟ್ರೆ ಆಗೋಯ್ತು. A3 ಯಾವ್ದಾದ್ರಲ್ಲ ಐತ್ ನೋಡ್ರಿ. ನೋಡಿ, ಇಷ್ಟೇ ಟೆಕ್ನಿಕ್. ಓದೋದೇ ಬೇಡ. 1 ಆಯ್ತು, 3 ಆಯ್ತು, 2 ಆಯ್ತು, 1 3 2 ಆಯ್ತು. ಟೆಕ್ನಿಕ್ ಇದು, ಓದೋದೇ ಬೇಡ ನೀವು. ಮುಸ್ಲಿಂ ಒಂದೇ ಹೆಸರಿದೆ, ಮುಸ್ಲಿಂ ಒಂದೇ ಕೃತಿ ಇದೆ. A3 ಬರ್ದ್ಬಿಟ್ರೆ ಮುಗ್ದೋಯ್ತು. B4 ಕರೆಕ್ಟ್ ಆಯ್ತಾ ಚೆಕ್ ಮಾಡೋಣ. ಕರೆಕ್ಟ್ ಆಗಿ ಇರಲೇಬೇಕು ಕಣಣ್ಣ. ಅನುಭವ, 11 ವರ್ಷದ ಅನುಭವ ಪಾಠ ಮಾಡಿ. B4 ಅನ್ಹ್ಯಾಪಿ ಇಂಡಿಯಾ, ದೀನಬಂಧು ಮಿತ್ರ, ನೀಲದರ್ಪಣ್, ಎಲ್ಲಾರ ಬುಕ್ಕಲ್ಲೂ ಇರುತ್ತಿದ್ದು. ಸ್ವಚ್ಛಂದ್ರ ಸನ್ಯಾಲ್, ಬಂದಿ ಜೀವನ್, ಕ್ರಾಂತಿಕಾರಿಗಳ ಬೈಬಲ್ ಅಂತ ಕರಿತೀವಿ ಅಣ್ಣ. ಇದೆಲ್ಲವೂ ಬುಕ್ಕಲ್ಲಿ ಬರ್ದಿದ್ದೀನಿ, ಬುಕ್ಕಲ್ಲಿ ಇದೆ. 80 to 90% ಬುಕ್ ಕವರ್ ಆಗಿದೆ ಕಣಣ್ಣ. 1 2 50-50 ಕವರ್ ಆಗಿದೆ. ಅದನ್ನು ನನ್ನ ಬುಕ್ಕಲ್ಲಿ ಇದೆ ಅಂತ ಹೇಳ್ಬೋದು. ಬಟ್ 4 ಪಾಯಿಂಟ್ ಇದೆ, 2 ಪಾಯಿಂಟ್ ಇದೆ, 2 ಪಾಯಿಂಟ್ ಇಲ್ಲ. ಓಕೆ, ಕ್ರಾಂತಿಕಾರಿಗಳ ಬೈಬಲ್ ಅಂತ ಕರಿತೀವಿ. A3 B4 C2 D1 ಸರಿಯಾದಂತ ಉತ್ತರ ನೋಡಿ. ಓಕೆ, ನೆಕ್ಸ್ಟ್ ಇದಂತೂ ಈಸಿ ಇದೆ. ಯಾರೋ ಹುಡುಗ ಕ್ವಶನ್ ಪೇಪರ್ ಕಳಿಸಿರೋದ್ರೊಳಗೆ ಅವನೇ ಏರ್ ಹಾಕ್ಬಿಟ್ಟಿದ್ದಾನೆ. ಜಲಿಯನ್ ವಾಲಾಬಾಗ್ ದುರಂತ 19, ಕ್ವಿಟ್ ಇಂಡಿಯಾ ಚಳವಳಿ 1942, ಬಂಗಾಳದ ವಿಭಜನೆ 1905, ಸೂರತ್ ವಿಭಜನೆ 1907. 6 ಹಾಕಿದ್ದಾನೆ. 1907 ಅದು 6 ಅಲ್ಲ, 1907. ಕಾಲಾನುಕ್ರಮ ಕೇಳಿದ್ದಾನೆ. ಫಸ್ಟ್ ಆಗಿ ಬರ್ಬೇಕು ಸಿ, ಬಂಗಾಳದ ವಿಭಜನೆ. ಸಿ ಯಾವ್ದ್ರಲ್ಲಿದೆ? ನೋಡಿ, 1ರಲ್ಲಿದೆ. ಮುಗಿದೋಯ್ತಿದ್ದು. 2 ಆನ್ಸರ್ ಅಲ್ಲ, 4 ಆನ್ಸರ್ ಅಲ್ಲ, 3 ಆನ್ಸರ್ ಅಲ್ಲ, 1 ಆನ್ಸರ್ ಕನ್ನಡ ಇದಕ್ಕೆ. 1 ಯಾರು ಬರ್ದಿರ್ತಾರೆ ಅವ್ರಿಗೆ. ಯಾಕಂದ್ರೆ ಸಿ ಬಂಗಾಳದ ವಿಭಜನೆ, ಡಿ ಸೂರತ್ ವಿಭಜನೆ, ಎ ಜಲಿಯನ್ ವಾಲಾಬಾಗ್ ದುರಂತ, ಬಿ ಯಾವ್ದು ಕ್ವಿಟ್ ಇಂಡಿಯಾ ಚಳವಳಿ. ಓಕೆನಾ? 1ನೇದಕ್ಕೆ CDAB ಉತ್ತರ. 59ನೇದಕ್ಕೆ CDAB ಉತ್ತರ. ನೆಕ್ಸ್ಟ್ ಲೋಕಹಿತವಾದಿ ಅಂತ ಯಾರು ಜನಪ್ರಿಯ ಆಗಿದ್ರು? ಗೋಪಾಲ್ ಹರಿದೇಶ್ಮುಖ್. ಇದು ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ರಿಪೀಟೆಡ್ ಕ್ವಶನ್ ಇದು. ಗೋಪಾಲ್ ಹರಿದೇಶ್ಮುಖ್. ಈ ಪ್ರಶ್ನೆ ಪತ್ರಿಕೆ ಹೆಂಗದೆ ಅಂದ್ರೆ 60% ಈಸಿ ಇದೆ, 20% 50-50 ಇದೆ, ಇನ್ 20% ಟಫ್ ಇದೆ. ನಿಜವಾಗ್ಲೂ ಟಫ್ ಇದೆ. ಆಸ್ ಎ ಇತಿಹಾಸದ ಶಿಕ್ಷಕನಾಗಿ, ಇತಿಹಾಸದ ವಿದ್ಯಾರ್ಥಿಯಾಗಿ ಹೇಳ್ತಾ ಇದ್ದೀನಿ, 60% ಈಸಿ, 20% ಸ್ವಲ್ಪ 50-50, 20% ಸ್ವಲ್ಪ ಕಷ್ಟ. ಡೆಕ್ಕನ್ ಎಜುಕೇಶನ್ ಸೊಸೈಟಿ ಯಾರಿಗೆ ಸಂಬಂಧಿಸಿದೆ? ಇದು ಕೂಡ ಬುಕ್ ಅಲ್ಲಿ ಇದೆ. 1 ಬಾಲಗಂಗಾಧರನಾಥ್ ತಿಲಕ್, ಚಿಪ್ಲೂಕರ್ ಮತ್ತು ಗೋಪಾಲ್ ಗಣೇಶ್ ಅಗರ್ಕರ್. ಸಿ ರಾಂಗು. ಸೊ ಹಾಗಾಗಿ ABD ಯಾವ್ದ್ರಲ್ಲಿದೆ ನೋಡಿ. ಸೊ ಇದೆ ಸರಿಯಾದಂತ ಉತ್ತರ. ABD ಸರಿಯಾದಂತ ಉತ್ತರ. ABD ಸರಿಯಾದಂತ ಉತ್ತರ 1ನೇದು. ಓಕೆ, ಷಡ್ದರ್ಶನಗಳು ಇದಂತೂ ಎಲ್ಲರ ಬುಕ್ಕಲ್ಲೂ ಇರುತ್ತೆ ಬಿಡಿ. ನ್ಯಾಯ, ಗೌತಮನ ನ್ಯಾಯ ದರ್ಶನ. ಏನ್ ಕೇಳಿದಾನೆ? ಸರಿಯಾದ ಜೋಡಿ, ತಪ್ಪಾದ ಜೋಡಿ ಕೇಳಿದಾರೆ. ತಪ್ಪಾದ ಜೋಡಿ. ಪ್ರಶ್ನೆ ಚೆನ್ನಾಗಿ ಓದ್ಕೋಬೇಕು. ನನ್ನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ದಯಮಾಡಿ ಈ ಎಕ್ಸಾಮ್ ಬರ್ದಿರ್ತಕ್ಕಂಥ ಹುಡುಗರು 3 ವಿಡಿಯೋ ಮಾಡಿದ್ದೀನಿ ನೋಡಿ. ನಾನು ಯಾವ ಸ್ಟೈಲ್ ಅಲ್ಲಿ ಹೇಳ್ಕೊಟ್ಟಿದ್ದೀನೋ ಪ್ರಶ್ನೆಗಳು ಅವೇ ಬಂದಿವೆ. ಇನ್ನೂ ಕೆಲವು ಅದೇ ಮಾದರಿಯಲ್ಲಿ ಬಂದಿವೆ. ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೊಂದು 5 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಾನು ಮಾಡ್ಬಿಟ್ಟಿದ್ರೆ ದೇವರಾಣೆಗೂ 80% ಕವರ್ ಆಗ್ಬಿಡ್ತಿತ್ತೇನೋ. ನಾನು ಹೇಳ್ತಿರೋದು ನಿಜ ಅನ್ಸಿದ್ರೆ ನೀವು ಕಮೆಂಟ್ ಮಾಡಿ. ನಾನು ಸುಳ್ಳು ಅನ್ಸಿದ್ರೆ ಬೇಡ, ನಾನು ವಿಡಿಯೋ ಮಾಡೋದೇ ಬಿಟ್ಬಿಡ್ತೀನಿ. ಆಯ್ತಾ? ನನಗೆ ಡೋಂಗಿ ಆಟ ಆಡಕ್ಕೆ ಇಷ್ಟ ಇಲ್ಲ. ಹೃದಯಪೂರ್ವಕವಾಗಿ ನಿಮ್ಗೆ ನನ್ನ ಕೈಲಾದಂತ ಜ್ಞಾನವನ್ನು ಹಂಚ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಕೂಡಿಟ್ರೆ ಕೊಳೆಯುತ್ತೆ, ಹಂಚಿದ್ರೆ ಬೆಳೆಯುತ್ತೆ ಅಂತ ತಿಳ್ಕೊಂಡು ನಾನು ಜ್ಞಾನ ಹಂಚುತ್ತಾ ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ. ಎಷ್ಟೊಂದು ಜನ ಪ್ರೀತಿ ಗಳಿಸಿದೀನಿ ಗೊತ್ತಾ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಈಗ ಹೊಟ್ಟೆ ಉರಿತಾ ಇದೆ. ಯಾಕೆ ನಾನು ಪ್ರೀವಿಯಸ್ ಅಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದಾಗಿತ್ತು? ಇಷ್ಟೊಂದು ಪ್ರೀತಿ ಕೊಡ್ತಾರಲ್ಲ ಹುಡುಗರು ಅಂತ. ನ್ಯಾಯ, ಗೌತಮ ಇದು ಸರಿಯಾದ ಜೋಡಿ. ಹಾಗಾಗಿ ಎ ಎಲ್ಲದೆ. ಯಾಕಂದ್ರೆ ತಪ್ಪಾದ ಜೋಡಿ ಕೇಳಿರೋದ್ರಿಂದ ನಮ್ಗೆ ಇದು ಆನ್ಸರ್ ಅಲ್ಲ. 4 ಆನ್ಸರ್ ಅಲ್ಲ, 2 ಆನ್ಸರ್ ಅಲ್ಲ, 3 ಆನ್ಸರ್ ಅಲ್ಲ. ರೈಟ್ ಆನ್ಸರ್ ಇಸ್ 1. ನೋಡಿ ಎಷ್ಟು ಈಸಿ ಕಂಡು ಹಿಡಿದು ಬಿಡ್ಬೋದು. ಗೌತಮನ ನ್ಯಾಯ ಸರಿಯಾಗಿದೆ. ಅವ್ನ್ ಕೇಳಿದ್ರೆ ತಪ್ಪಾದ ಜೋಡಿ. ಯಾವ್ದಾವ್ದ್ರಾಗದೆ? 3ರಾಗದೆ, 4ರಾಗದೆ, ಇದು ಉತ್ತರ ಅಲ್ಲ. ನೋಡಿ, ನಾನು ತಪ್ಪಾದ ಉತ್ತರ ನೋಡೇ ಇಲ್ಲ, ಬಟ್ ನಾನು ಆನ್ಸರ್ ಹೇಳ್ತಾ ಇದ್ದೀನಿ. ಇಷ್ಟು ಶಾರ್ಪ್ ಇರ್ಬೇಕು ಎಕ್ಸಾಮ್ ಬರಿಬೇಕಾದ್ರೆ. ಯಾರ್ಯಾರಿಗೆ ನಾನು ಹೇಳ್ತಾ ಇರೋದು, ಮಂಜುನಾಥ್ ಸರ್ ಸಖತ್ತು
ನಾನ ಚಂದಾಗ ಅನ್ಸ್ತವ್ರಪ್ಪ ಅನ್ನೋ ಕಮೆಂಟ್ ಮಾಡಿ ಈ ತರ ವಿಡಿಯೋಗಳು ಬೇಕು ಸರ್ ಮಾಡಿ ಅಂತ ಖಂಡಿತ ಮಾಡ್ತೀನಿ. ಯಾಕೆ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ ಅಂದ್ರೆ ನನಗೆ ಮೋಟಿವೇಶನ್. ನಾನು ಹೇಳ್ತೀನಿ, ಯಾಕಂದ್ರೆ ನಾನು ಪದೇ ಪದೇ ಹೇಳ್ತೀನಿ, ಲೈವ್ ಅಲ್ಲಿ ಕೂತ್ಕೊಂಡು ಒಬ್ನೇ ಮಾತಾಡೋದ್ರಿಂದ ನಾನು ಮಾಡ್ತಾ ಇರೋದು ಸರಿಯಾದ ತಪ್ಪಾದ ನನ್ನ ಕಾರ್ಯ ನನಗೆ ಗೊತ್ತಾಗಲ್ಲ. ಹಾಗಾಗಿ ನೀವು ಕಮೆಂಟ್ ಮಾಡಿದಾಗ ನಂಗೆ ಏನ್ ಅನ್ಸುತ್ತೆ, ನಾನು ಮಾಡ್ತಾ ಇರೋದು ಪ್ರಾಪರ್ ಆಗಿದೆ ಅಥವಾ ಇನ್ನೂ ತಿದ್ಗಬೇಕಾಗಿದೆ ಅದನ್ನ ನೋಡ್ಕೊಂಡು ನಾನು ಮಾಡ್ತೀನಿ. ಯೋಗ ಜೈಮಿನಿ ಅಲ್ಲ, ಯಾಕಂದ್ರೆ ಪತಂಜಲಿ ಇದು ತಪ್ಪಾಗಿದೆ, ಬಿ ತಪ್ಪು ನೋಡಿ, ಇಲ್ಲಿದೆ ಬಿ, ಇಲ್ಲಿದೆ. ಸಾಂಖ್ಯ ಕಪಿಲ ಇದು ಕರೆಕ್ಟ್ ಆಗಿದೆ. ಪೂರ್ವ ಮೀಮಾಂಸಾ ಪತಂಜಲಿ ಅಲ್ಲ ಜೈಮಿನಿ, ಅಂದ್ರೆ ಮಿಸ್ ಮ್ಯಾಚ್ ಮಾಡಿದ್ದಾರೆ. ಸೊ ದೇರ್ ಫಾರ್ ರೈಟ್ ಆನ್ಸರ್ ಇಸ್ ಬಿ ಡಿ. ಅಷ್ಟೇ, ಟೆಕ್ನಿಕ್ ಮುಗಿದೋಯ್ತು. ಸೊ ಸ್ನೇಹಿತರೆ, ಇದಿಷ್ಟು ಇತಿಹಾಸದ ಪ್ರಶ್ನೆಗಳನ್ನ ಕೇಳಿದರೆ ಬಹುತೇಕ ಎಲ್ಲಾ ಪ್ರಶ್ನೆಗಳು ನೀವು ನೋಡಿದಂಗೆ 90% ಪ್ರಶ್ನೆಗಳು ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿವೆ. ಸರ್ ಪ್ರೂಫ್ ಕೊಡಿ ಅಂತ ಮತ್ತೆ ಕೇಳ್ಬೇಡಿ, ಹೇಳ್ತಾ ಇದ್ದೀನಿ. ನೀವು ಹುಡುಕಿ ಪುಸ್ತಕ ನಿಮ್ ಕೈಲಿದೆ, ಹುಡುಕಿ ಪುಸ್ತಕ ಕೈಲಿಲ್ಲ ಅಂದ್ರೆ ಒಂದ್ ತಗೊಂಡು ಹುಡುಕಿ, ಆ ಮೂಲಕನಾದ್ರು ನನ್ನ ಪುಸ್ತಕ ತಗೊಳ್ಳಿ ಅಂತ ಹೇಳ್ತಾ, ನಿಮ್ಗೆ ಸಿಕ್ಲೇ ಇಲ್ಲ ಸರ್ ಉತ್ತರ ಅಂದ್ರೆ ನಂಗೆ ವಾಟ್ಸ್ಆಪ್ ನಂಬರ್ ಇರುತ್ತೆ, ಕಮೆಂಟ್ ಮಾಡಿ, ನಾನು ಯಾವ ಪೇಜ್ ಅಲ್ಲಿ ಇದೆ ಅಂತ ಹೇಳ್ತೀನಿ. ಮತ್ತೆ ಒಂದ್ ವೇಳೆ ಹಂಗೂ ನನ್ನ ಪುಸ್ತಕದಲ್ಲಿಲ್ಲ ಅಂದ್ರೆ ಖಂಡಿತ ವಿನಯಪೂರ್ವಕವಾಗಿ ರಿಸೀವ್ ಮಾಡಿ ನಾನು ಅಪ್ಡೇಟ್ ಮಾಡ್ತೀನಿ. ಸ್ನೇಹಿತರೆ, ನಿಮ್ಮ ಬೆಂಬಲ ನಿರಂತರವಾಗಿ ನನ್ಗಿರ್ಲಿ. ನೋಡಿ, 1 2 3 4 5 6 7 8 9 10 11 12 13 14 15 16 17 18 19 19 ಇತಿಹಾಸದ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. 19 ಇತಿಹಾಸದ ಪ್ರಶ್ನೆಗಳನ್ನ ಕೇಳಿದರೆ. ಸೊ ಇತಿಹಾಸ ಅನ್ನೋದು ಎಷ್ಟು ಸಬ್ಜೆಕ್ಟ್, ನಾನು 15 ಹೇಳಿದ್ದೆ. ನಾನು ಯಾವಾಗ್ಲೂ ಗೊತ್ತಾ ಕಡಿಮೆ ಹೇಳ್ತೀನಿ, ಜಾಸ್ತಿ ಬಂದ್ರೆ ಇನ್ನೂ ಖುಷಿ. ಸರ್ ಒಂದ್ 25 ಹಿಸ್ಟ್ರಿಲ್ ಬಂದ್ಬಿಡ್ತಾವೆ, ಹಿಸ್ಟ್ರಿ ಪುಸ್ತಕ ತಗೊಳ್ರಿ ಅಂತ ಹೇಳಿ ನಿಮ್ಮನ್ನ ಇದ್ ಮಾಡ್ಬಿಟ್ಟು ಆಮೇಲೆ ಕಡಿಮೆ ಬಂದಾಗ ನೀವು ಬೇಜಾರ್ ಮಾಡ್ಕೊತೀರಾ. ನಾನು ಒಂದ್ 15 ಬರ್ಬೋದು ಅಂತ ಹೇಳಿದ್ದೆ, ಇನ್ನೂ 4 ಎಕ್ಸ್ಟ್ರಾನೇ ಬಂದಿವೆ. ಸ್ನೇಹಿತರೆ, ನಿಮ್ಮ ಪ್ರೋತ್ಸಾಹ ಬೆಂಬಲ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ